ಇವತ್ತು ಒಂದು ಪತ್ರಿಕಾಗೋಷ್ಠಿ ಕರೆಯಲಾಗಿತ್ತು. 4ನೇ IEEE ಅಂತಾರಾಷ್ಟ್ರೀಯ ಸಮ್ಮೇಳನ ನಮ್ಮ ಕಾಲೇಜಿನಲ್ಲಿ ನಡೀತಾ ಇದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಏಪ್ರಿಲ್ ತಿಂಗಳು 24, 25, 25ರಿಂದ 2 ದಿವಸದ ಅಂತಾರಾಷ್ಟ್ರೀಯ ಸಮ್ಮೇಳನ ನಡೀತಾ ಇದೆ. ಇದರಲ್ಲಿ ನಮ್ಮ ಪೂಜ್ಯ ಮಹಾಸ್ವಾಮೀಜಿಯವರು ಅಧ್ಯಕ್ಷತೆ ವಹಿಸಿಕೊಂಡು, ಅದ್ರ ಜೊತೆಗೆ ನಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇಂದ ಡಾಕ್ಟರ್ ನರಹರಿ ಅಂತ, ಆಮೇಲೆ TCS ಸೀನಿಯರ್ ಸೈಂಟಿಸ್ಟ್ IEEE ಚೇರ್ಪರ್ಸನ್ ಡಾಕ್ಟರ್ ಪ್ರಶಾಂತ್ ಮಿಶ್ರಾ ಅಂತ, ಆಮೇಲೆ ಡಾಕ್ಟರ್ ಮಂಜುನಾಥ್ ಬಚ್ಚೇಗೌಡ ಅಂತ ಹೇಳಿ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಮೆಂಬರ್ ಆಫ್ PTU, ಇವರೆಲ್ಲ ಬಂದು ಚೀಫ್ ಗೆಸ್ಟ್ ಮತ್ತೆ ಗೆಸ್ಟ್ ಆಫ್ ಆನರ್ ಆಗಿ ಬಂದು ಕೀನೋಟ್ ಸ್ಪೀಚ್ ಕೊಡ್ತಾ ಇದ್ದಾರೆ. ಇದರಲ್ಲಿ ಒಟ್ಟು ಈ ಸಾರಿ 4ನೇ ಅಂತಾರಾಷ್ಟ್ರೀಯ ಸಮ್ಮೇಳನಕ್ಕೆ ಒಟ್ಟಾರೆ 1901 ಪೇಪರ್ಸ್ 13 ರಾಷ್ಟ್ರಗಳಿಂದ ಬಂದಿತ್ತು. ಅದರಲ್ಲಿ ನಾವು 1901 ಪೇಪರ್ಗಳಲ್ಲಿ 365 ಪೇಪರ್ಗಳನ್ನ ಸೆಲೆಕ್ಟ್ ಮಾಡಿದೀವಿ. ಸೊ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಬಂದಿತ್ತು. ಹೆಚ್ಚು ಪೇಪರ್ಸ್ ನಮ್ಮ ದಕ್ಷಿಣ ರಾಜ್ಯಗಳಿಂದ ಬಂದಿತ್ತು. ಈ ಸಮ್ಮೇಳನದಲ್ಲಿ ಏನಪ್ಪಾ ಅಂದ್ರೆ ಒಂದು ರಿಸರ್ಚ್ ಸ್ಕಾಲರ್ಸ್ ಅಂತ ಹೇಳ್ತೀವಿ, ಸಂಶೋಧನಾ ವಿದ್ಯಾರ್ಥಿಗಳು, ಅವರು ರಿಸರ್ಚ್ ಆರ್ಟಿಕಲ್ಸ್ ನ ಇಲ್ಲಿ ಪ್ರೆಸೆಂಟ್ ಮಾಡ್ತಾರೆ. ಮತ್ತೆ ಪ್ರೆಸೆಂಟೆಡ್ ರಿಸರ್ಚ್ ಆರ್ಟಿಕಲ್ಸ್ ಪಬ್ಲಿಕೇಶನ್ಸ್ ಆಗುತ್ತೆ. IEEE ಡಿಜಿಟಲ್ ಎಕ್ಸ್ಪ್ಲೋರರ್ ಅನ್ನೋ ಕಡೆ ಪಬ್ಲಿಕೇಶನ್ ಆಗುತ್ತೆ. ಸೊ ಇಲ್ಲಿ ಬಂದು ಪ್ರೆಸೆಂಟ್ ಮಾಡಿ ಡೊಮೈನ್ ಎಕ್ಸ್ಪರ್ಟ್ಸ್ ಜೊತೆ ಚರ್ಚೆ ಮಾಡಿ ಒಂದು ಸೊಲ್ಯೂಷನ್ ಅಪ್ರೋಚಸ್ ನ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. So SJCIT is providing a platform for all the research scholars to present and publish research articles in the domains, particularly in the areas of knowledge engineering and communication systems ಅಂತ ಹೇಳಿ. ಸೊ ನಾಲೆಡ್ಜ್ ಇಂಜಿನಿಯರಿಂಗ್ ಅಂಡ್ ಕಮ್ಯುನಿಕೇಶನ್ ಸಿಸ್ಟಮ್ಸ್, ಈ ಎರಡು ಏರಿಯಾದಲ್ಲಿ ಏನೆಲ್ಲ ಅಡ್ವಾನ್ಸಸ್ ಆಗಿದೆ, ಏನೆಲ್ಲ ಇನೋವೇಷನ್ಸ್ ಆಗಿದೆ, ಏನೆಲ್ಲ ಹೊಸ ಹೊಸ ಆವಿಷ್ಕಾರಗಳು ಆಗ್ತಾ ಇದೆ, ಅದ್ರ ಬಗ್ಗೆ ಮಹಾಪ್ರಬಂಧಗಳನ್ನ ಈ ಸಂಶೋಧನಾ ವಿದ್ಯಾರ್ಥಿಗಳು ಮಂಡಿಸಲಿದ್ದಾರೆ. ಅದೇ ರೀತಿ ಇವನ್ನ ಎವ್ಯಾಲ್ಯೂಯೇಟ್ ಮಾಡ್ಲಿಕ್ಕೆ ನಾವು ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಮತ್ತೆ ಅಕಾಡೆಮಿಕ್ ಎಕ್ಸ್ಪರ್ಟ್ಸ್ ಅನ್ನ ಕರೆಸ್ಬಿಟ್ಟು ಎವ್ಯಾಲ್ಯೂಯೇಟ್ ಮಾಡಿಸ್ತಾ ಇದೀವಿ. ಈ 2 ದಿವಸದಲ್ಲಿ ಒಟ್ಟು 365 ಪೇಪರ್ಸ್ ಪ್ರೆಸೆಂಟ್ ಆಗುತ್ತೆ. ಅದರಲ್ಲಿ 3 ಕೀನೋಟ್ ಅಡ್ರೆಸ್ ಇರುತ್ತೆ, 1 ಪ್ಯಾನಲ್ ಡಿಸ್ಕಷನ್ ಇರುತ್ತೆ, 2 ಟ್ಯುಟೋರಿಯಲ್ಸ್ ಇರುತ್ತೆ. ಇಷ್ಟು ಕಾರ್ಯಕ್ರಮಗಳು ಈ 2 ದಿವಸದಲ್ಲಿ ನಡೀತದೆ. ಒಟ್ಟಾರೆ ಒಂದು 350ರಿಂದ 500 ಸಂಶೋಧನಾ ವಿದ್ಯಾರ್ಥಿಗಳು ಈ ಸಮ್ಮೇಳನದಲ್ಲಿ ಪಾಲ್ಗೊಂಡು, ಮತ್ತೆ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು, ನಮ್ಮ ಕಾಲೇಜಿನ ಉಪನ್ಯಾಸಕರೆಲ್ಲ ಇದರಲ್ಲಿ ಪಾಲ್ಗೊಂಡು ಒಟ್ಟಾರೆ ಈ ಸಮಾಜಮುಖಿ ಕೆಲಸ ಇದರಿಂದ ಆಗ್ತಾ ಇದೆ. ಸೊ ಇದಕ್ಕೆ ನಮ್ಮ ಸ್ವಾಮೀಜಿಯವರು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಹೆಚ್ಚು ಉತ್ತೇಜನ ಕೊಟ್ಟು ಪ್ರೋತ್ಸಾಹ ಕೊಡ್ತಾ ಇರ್ತಾರೆ ಯಾವಾಗ್ಲೂ ಕೂಡ. ಅವ್ರಿಗೆ ಈ ಸಂಶೋಧನಾ ಅಂದ್ರೆ ಸೈನ್ಸ್ ಮತ್ತೆ ಟೆಕ್ನಾಲಜಿ ಇನ್ವೆನ್ಷನ್ಸ್ ತುಂಬಾ ಇಷ್ಟ. ಯಾವಾಗ್ಲೂ ನಮ್ಗೆ ಕೇಳ್ತಾನೆ ಇರ್ತಾರೆ, ಪ್ರೇರೇಪಿಸ್ತಾ ಇರ್ತಾರೆ. ಹಾಗಾಗಿ ಪ್ರತಿ ವರ್ಷ ನಮ್ಮ ಕಾಲೇಜಿನಲ್ಲಿ 2 ಅಂತಾರಾಷ್ಟ್ರೀಯ ಸಮ್ಮೇಳನಗಳು ನಡೀತದೆ. ಒಂದು IIT ರಿಲೇಟೆಡ್, ಇನ್ನೊಂದು ನಾನ್ IIT ರಿಲೇಟೆಡ್. ಸೊ ಈ ವರ್ಷ ಹೆಚ್ಚು ಸಂಶೋಧನಾ ಪತ್ರಿಕೆಗಳು, ಪ್ರಬಂಧಗಳು ಬಂದಿದ್ದಾವೆ. ಸೊ ಹಾಗಾಗಿ ಒಂದು ವೇದಿಕೆ ಎಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಅಂತಾರಾಜ್ಯ ಮಟ್ಟದಲ್ಲಿ, ಸೊ ಅಕಾಡೆಮಿಷಿಯನ್ಸ್, ರಿಸರ್ಚರ್ಸ್, ಇಂಡಸ್ಟ್ರಿ ಸ್ಪೆಷಲಿಸ್ಟ್ ಎಲ್ಲ ಒಟ್ಟಾರೆ ಕೂತ್ಕೊಂಡು ಒಂದು ನೆಟ್ವರ್ಕಿಂಗ್ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಇದೆ. ಸೊ ದೇ ಕ್ಯಾನ್ ಎಕ್ಸ್ಚೇಂಜ್ ಐಡಿಯಾಸ್ ಅಂಡ್ ನಾಲೆಡ್ಜ್.